ನಮಸ್ಕಾರ ಎಲ್ಲರಿಗೂ. ಇವತ್ತು ಮಸಾಲ ಅವಲಕ್ಕಿ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ನಾನು 1 ಗ್ಲಾಸ್ ಗಟ್ಟಿ ಅವಲಕ್ಕಿನ ಹಾಕ್ತಾ ಇದ್ದೀನಿ. ಇದನ್ನು 2ರಿಂದ 3 ಸಲ ಚೆನ್ನಾಗಿ ನೀರಿನಲ್ಲಿ ನಾನು ತೊಳ್ಕೊಳ್ತಾ ಇದ್ದೀನಿ. ಈ ತೊಳೆದಿರೋಂತಹ ಅವಲಕ್ಕಿಗೆ ನಾನು ಒಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕಿ ನಾನು ನೆನೆಯಲು ಬಿಡ್ತಾ ಇದ್ದೀನಿ. ಇದು ಒಂದು 15ರಿಂದ 20 ನಿಮಿಷ ನೆನೆಯೋಷ್ಟರಲ್ಲಿ ನಾನು ಮಸಾಲ ಪುಡಿನ ಮಾಡ್ಕೊಳ್ತೀನಿ. ಹಾಗೆ ಒಗ್ಗರಣೆ ಕೂಡ ಹಾಕ್ತೀನಿ. ಈ ಮಸಾಲೆ ಮಾಡ್ಕೊಳ್ಳಿಕ್ಕೆ ನಾನು ಮಿಕ್ಸಿ ಜಾರಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 4 ಲವಂಗ, 2 ಇಂಚು ಚಕ್ಕೆ ಹಾಕಿದ್ದೀನಿ. ಹಾಗೆ ಒಂದು 6ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಾಗೆ 3 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನು ನೀವು ಒಣ ಕೊಬ್ಬರಿ ಹಾಕೋಬೋದು. ಇಲ್ಲ ಅಂತ ಅಂದರೆ ನೀವು ತುರಿದಿರೋ ಕಾಯಿನೂ ಕೂಡ ಅವಲಕ್ಕಿಗೆ ಸೇರಿಸ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಈಗ ನೋಡಿ ಇಷ್ಟು ಪುಡಿಯಾಗಿದೆ. ಇಷ್ಟು ಪುಡಿ ಆದರೆ ಸಾಕು, ತರಿತರಿಯಾಗಿದೆ, ಸ್ವಲ್ಪ ಪರವಾಗಿಲ್ಲ. ಈಗ ಬಾಣಲೆಗೆ ನಾನು ಎಣ್ಣೆ ಹಾಕಿದ್ದೀನಿ. ಅದು ಕಾದ ನಂತರ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಕೆಂಪು ಕಂದು ಬಣ್ಣ ಬರೋ ತನಕ ನಾವು ಹುರ್ಕೋಬೇಕು. ಅದಾದಮೇಲೆ ನಾನು ಒಂದು 4 ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಒಂದು 2 ಆಲೂಗಡ್ಡೆ ಪೀಸ್ ಮಾಡಿಟ್ಟಿರೋ ಅಂಥದ್ದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ 2 ಒಟ್ಟಿಗೆ ಹಾಕಿ ನಾವು ಇದನ್ನು ಬೇಯಿಸ್ಕೋಬೇಕು. ಸೊ ಬೇಯೋ ತನಕ ಒಂದು 2-3 ಸಲ ಆವಾಗ ಕೆದಕಬೇಕು. ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು. ಇದನ್ನು ನಾವು ಈಗ ಹುರ್ಕೋಬೇಕು. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕು. ಹಾಗೆ ಆಲೂಗಡ್ಡೆ ಕೂಡ ಬೆಂದಿರಬೇಕು. ಅಲ್ಲಿ ತನಕ ನಾವು ಹುರ್ಕೋಬೇಕು. ನೋಡಿ, ಈಗ ಆಲೂಗಡ್ಡೆ ಬೆಂದಿರೋದು ಗೊತ್ತಾಗುತ್ತೆ. ಸ್ವಲ್ಪ ನೀವು ಯಾವುದಾದ್ರು ಸೌಟಿನಿಂದ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಕಟ್ ಆಯಿತು ಅಂತ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ಈಗ ಇದಕ್ಕೊಂದು 1/4 ಟೀ ಸ್ಪೂನಷ್ಟು ನಾನು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೆದಕೊಳ್ಳಿ. ಈಗ ಇದಕ್ಕೆ ನಾವು ಮಸಾಲೆ ಮಾಡಿದ್ವಿ ಅಲ್ವಾ, ಆ ಮಸಾಲೆ ಪುಡಿನ ನಾವು ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನಾನು ಅಂದಾಜು 2 ಹಿಡಿ ಅಂತ, ದೊಡ್ಡ ಹಿಡಿ ಅಂತ ಹೇಳ್ಬೋದು, ಕೈನಲ್ಲಿ ಅವಲಕ್ಕಿ ತೊಗೊಂಡಿದ್ದೆ. ಅಥವಾ 1 ಗ್ಲಾಸ್ ಅವಲಕ್ಕಿಗೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಮಸಾಲ ಪುಡಿ ಹಾಕ್ತಾಯಿದ್ದೀನಿ. ಇನ್ನು ಉಳಿದಿದ್ದನ್ನು ನೀವು ನೆಕ್ಸ್ಟ್ ಟೈಮ್ ಮಾಡೋ ಮುಂದೆ ಅದನ್ನು ಉಪಯೋಗಿಸ್ಕೋಬೋದು. ಏರ್ಟೈಟ್ ಕಂಟೈನರ್ನಲ್ಲಿ ಇಟ್ಕೋಬೋದು. ಈಗ ಇದಕ್ಕೆ ನಾನು ನೆನೆಸಿಟ್ಟಿರೋ ಅಂತಹ ಅವಲಕ್ಕಿನ ನಾನು ಸ್ವಲ್ಪ ಉದುರಾಗಿ ಇದು ಉದುರಾಗಿದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲ ನಿಮಗೆ ಮೆತ್ತಗೆ ಬೇಕು ಅಂತ ಅಂದರೆ ಅರ್ಧ ಲೋಟ ನೀರು ಹಾಕೋ ಬದಲಾಗಿ ನಾವು ನೆನೆಲಿಕ್ಕೆ 3/4 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೋಬೋದು ಅವಲಕ್ಕಿನ. ಈಗ ಇದಕ್ಕೆ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಆಲ್ರೆಡಿ ಒಗ್ಗರಣೆಗೂ ಕೂಡ ಉಪ್ಪು ಹಾಕಿದ್ವಿ. ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಗೆ ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವಾಗಲೂ ಒಂದೇ ಥರ ಅವಲಕ್ಕಿನ ತಿನ್ನಲಿಕ್ಕೆ ಬೇಜಾರಾದರೆ ಈ ಥರನೂ ಅವಲಕ್ಕಿ ಮಾಡಿಕೊಂಡು ತಿನ್ಬೋದು. ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಾದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡಾದಮೇಲೆ ನಾವು ಒಂದು ತಟ್ಟೆಗೆ ನಾವು ಸರ್ವ್ ಮಾಡಿದರೆ ನಮ್ಮ ಮಸಾಲ ಅವಲಕ್ಕಿ ರೆಡಿಯಾಗುತ್ತೆ. ಈಗ ನೋಡಿ, ಮಸಾಲ ಅವಲಕ್ಕಿ ರೆಡಿಯಾಗಿದೆ. ತುಂಬ ರುಚಿಯಾಗಿಯೂ ಇರುತ್ತೆ, ಸಿಂಪಲ್ಲಾಗಿದೆ ಹಾಗೂ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಮಾಡ್ಬೋದು. ಧನ್ಯವಾದಗಳು.